ಲಿಟ್ರಲಿ ನಮ್ಮ ಕಾಲುಗಳಲ್ಲಿರುವಂತಹ ಸೋಲಿಯಸ್ ಮಸಲ್ ಅಂದ್ರೆ ಮೀನು ಖಂಡವನ್ನ ಸೆಕೆಂಡ್ ಹಾರ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಏನು ಎರಡೆರಡು ಹೃದಯ ಅಲ್ಲ, ಆದ್ರೆ ನಮ್ಮ ಹೃದಯ ಮಾಡೋ ಕೆಲಸವನ್ನೇ ಮೀನುಖಂಡ ಕೂಡ ಮಾಡುತ್ತೆ. ಹಾರ್ಟ್ ಹೇಗೆ ಬ್ಲಡ್ ನ ಪಂಪ್ ಮಾಡುತ್ತೋ ಅದೇ ರೀತಿ ಕಾಲುಗಳಲ್ಲಿರುವಂತಹ ಮೀನುಖಂಡ ಕೂಡ ಬ್ಲಡ್ ನ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಪಂಪ್ ಮಾಡುತ್ತೆ. ಈ ಪ್ರಕ್ರಿಯೆಗೆ ಡಿಸ್ಟರ್ಬ್ ಆದಾಗಲೇ ವೆರಿಕೋಸ್ ವೇನ್ಸ್, ಡಿವಿಟಿ ಅಂದ್ರೆ ಡೀಪ್ ವೇನ್ ಥ್ರೋಂಬೋಸಿಸ್, ಕಾಲುಗಳಲ್ಲಿ ನೋವು ಬರೋದು, ಕಾಲುಗಳು ಊತ ಬರುವಂತದ್ದು, ಮೈಂಡ್ ಬ್ಲಾಂಕ್ ಅನ್ಸೋದು, ನಿದ್ದೆ ಬರದೇ ಇರೋದು, ಈ ಎಲ್ಲಾ ಸಮಸ್ಯೆಗಳು ಶುರು ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಅಂದ್ರೆ ಲ್ಯಾಕ್ ಆಫ್ ಮೂವ್ಮೆಂಟ್, ಅಂದ್ರೆ ಬಾಡಿನ ಮೂವ್ ಮಾಡದೇ ಇರೋದು. ಅನ್ಫಾರ್ಚುನೇಟ್ಲಿ ಎಲ್ಲರೂ ಆಕ್ಯುಪೇಷನ್ ಬಂದ್ಬಿಟ್ಟು ಡೆಸ್ಕ್ ಜಾಬ್ ಆಗಿರುತ್ತೆ ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡುವಂತ ಕೆಲಸನೇ ಆಗಿರುತ್ತೆ. ನಿಮ್ಮ ಆಕ್ಯುಪೇಷನ್ ಇಂದ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತಿದೆ ಅನ್ನೋದಾದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಕೆಲವು ಮಾರ್ಗಗಳು ಕೂಡ ಇದೆ. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕು, ನಿಮ್ಮ ಬಾಡಿನ ಮೂವ್ ಮಾಡಲೇಬೇಕು. ಆಮೇಲೆ ಕಾಲುಗಳನ್ನ ಅಂದ್ರೆ ಕಾಫ್ ಮಸಲ್ಸ್ ನ ಬೆಚ್ಚಗಿರುವಂತಹ ಎಳ್ಳೆಣ್ಣೆಯಿಂದ ಸೆಲ್ಫ್ ಮಸಾಜ್ ಮಾಡ್ಕೊಳ್ಬೇಕು. ಆಮೇಲೆ 20 ಟೋ ರೈಸಸ್ ಮಾಡಬೇಕು, ಅಂದ್ರೆ ಕಾಲುಗಳ ಬೆರಳುಗಳ ಮೇಲೆ ನಿಂತ್ಕೊಳ್ಳೋದು ಇಳಿಯೋದು, ಈ ರೀತಿಯಾಗಿ 20 ಸಲ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಯಾವುದೇ ರೀತಿಯಾದ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ, ನೀವು ಖಂಡಿತವಾಗ್ಲೂ ಆರೋಗ್ಯವಾಗಿರ್ತೀರಾ.